4 ಜನನು ಓಪನ್ ಸ್ಪೇಸ್ ಅಲ್ಲಿ ಇದ್ದಾರೆ. ಒನ್ ಎಟರ್ನಿಟಿ ಲೇಟರ್. ನೀವು ಕ್ಲೀನ್ ಆಗಿ ಹೇಳ್ಬೇಕು. ಇದನ್ ಮಾಡಾರಂಚ ಗೊತ್ತಾದ್ರೆ ಹೇಳ್ಬೇಡ. ವಿಡಿಯೋ ನೋಡ್ತಾರೆ ಎಲ್ಲರಿಗೂ ಹಾಯ್ ಅಂತ ಹೇಳ್ತಾ, ಇನ್ನ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಏನಪ್ಪಾ ಕಂಟೆಂಟ್ ಅಂತ ಅಂದ್ರೆ, ಇವತ್ತು ನಾನು ನನ್ನ ಹಸ್ಬೆಂಡ್ ಜೊತೆ ಇದ್ದೀನಿ. ಅವ್ರಿಗೆ ಒಂದು ಕ್ವೆಶ್ಚನ್ ಕೇಳೋಣ ಅಂತ ಅನ್ಬಿಟ್ಟು ರೆಡಿ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ. ಕ್ವೆಶ್ಚನ್ ಏನಪ್ಪಾ ಅಂತ ಅಂದ್ರೆ, ಇಲ್ಲಿ 5 ಇದನ್ನ ಈ ಡ್ರಾಯಿಂಗ್ ಬರ್ದಿದೀನಿ. ಇದನ್ನ 5 ಪೀಪಲ್ ಅಂತ ಅನ್ಕೊಳ್ಳಿ. 1 2 3 4 5 ಓಕೆನಾ. ಈಗ ನೀವು ನಾನ್ ನಿಮಗೆ 2 ಸ್ಕ್ವೇರ್ ನ ಡ್ರಾ ಮಾಡಕ್ಕೆ ಆಕ್ಸಿಸ್ ಕೊಡ್ತೀನಿ. ಅದರಲ್ಲಿ ನೀವು ಪ್ರತಿಯೊಬ್ರು ಒಂದೊಂದು ರೂಮ್ ತಗೊಬೇಕು. ಅಂದ್ರೆ ಕ್ಲೋಸ್ಡ್ ರೂಮ್ ಅಲ್ಲಿ ಇರ್ಬೇಕು. 2 ಸ್ಕ್ವೇರ್ ನ ಡ್ರಾ ಮಾಡ್ಬೋದು. ಇಲ್ಲಿ ಬರೋ 5 ಜನನು ಕ್ಲೋಸ್ಡ್ ರೂಮ್ ಅಲ್ಲಿ ಇರ್ಬೇಕು. ಅದು ಹೇಗೆ ಸಾಲ್ವ್ ಮಾಡ್ತಾರೆ, ಹೇಗೆ ಕ್ರ್ಯಾಕ್ ಮಾಡ್ತಾರೆ ಅಂತ ವೇಟ್ ಮಾಡಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಎಂಡ್ ವರ್ಗು ನೋಡಿ ಎಂಜಾಯ್ ಮಾಡಿ. ಏನ್ ಮಾಡ್ಬೇಕು? 2 ಸ್ಕ್ವೇರ್ ರೆಕ್ಟಾಂಗಲ್ ಅಲ್ಲ, ಓನ್ಲಿ ಸ್ಕ್ವೇರ್. 2 ಸ್ಕ್ವೇರ್ ನೀವು ಎಲ್ಲಾದ್ರೂ ಹೇಗಾದ್ರೂ ಡ್ರಾ ಮಾಡ್ಬೋದು. ಬಟ್ 5 ಜನನು ಕ್ಲೋಸ್ಡ್ ರೂಮ್ ಅಲ್ಲಿ ಇರ್ಬೇಕು. ನಿಮಗೂ ಗೊತ್ತಿದ್ರೆ ಇಟ್ ಈಸ್ ಓಕೆ. ಗೊತ್ತಿಲ್ಲ ಅಂತಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಲಾಸ್ಟಿಗೆ ಗೊತ್ತಾಗತ್ತೆ. ಅಪ್ಪ ಮಗ ಇಬ್ರು ಟ್ರೈ ಮಾಡ್ತಾ ಇದ್ದಾರೆ. A few moments later. ಹೇಗಾದ್ರೂ ಸ್ಕ್ವೇರ್ ಡ್ರಾ ಮಾಡ್ಬೋದು. ಬಟ್ 2 ಸ್ಕ್ವೇರ್ ಡ್ರಾ ಮಾಡ್ಬೋದು. ಎಲ್ಲಾದ್ರೂ ಡ್ರಾ ಮಾಡ್ಬೋದು. ಬಟ್ ಎಲ್ಲ 5 ಜನನು ಕ್ಲೋಸ್ಡ್ ರೂಮ್ ಅಲ್ಲಿ ಇರೋ ತರ ಡ್ರಾ ಮಾಡ್ಬೇಕು. ಗೊತ್ತಾದ್ರೆ ಹೇಳ್ಬೇಡ. ಕ್ಯಾಮ್ರಾ ಪರ್ಸನ್ಗೆ ಆನ್ಸರ್ ಗೊತ್ತಾಯ್ತಂತೆ. ಕ್ಯಾಮ್ರಾ ಪರ್ಸನ್ ಮಿಸ್ಟರ್ ಚೇತನ್ ಜೊತೆ ಭವ್ಯ, ಆದರ್ಶ್. ನಾನು ಈ ವಿಡಿಯೋನ ಎಲ್ಲಿ ಆಕ್ಚುಲಿ ಸ್ಟೋರ್ ಮಾಡಿದ್ದು ಅಂದ್ರೆ, ಇದು ಕೂಡ ಒಂದು ವೈರಲ್ ವಿಡಿಯೋ ಆಗಿತ್ತು. ಸೊ ನಮ್ಮ ಮನೆಯವ್ರು ಯಾರು ನೋಡಿರಲ್ಲ ಅಂತ ಅನ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಆಕ್ಚುಲಿ ನನ್ನ ಹಸ್ಬೆಂಡ್ ನೋಡಿಲ್ಲ. ಅದಕ್ಕೆ ಸೊ ಅವರು ಈ ತರ ಡ್ರಾ ಮಾಡಿದ್ದಾರೆ. ಆಕ್ಚುಲಿ ಇದು ರಾಂಗ್. ಇಲ್ಲಿ ಎಲ್ಲಾರು 4 ಜನನು ಓಪನ್ ಸ್ಪೇಸ್ ಅಲ್ಲಿ ಇದ್ದಾರೆ. ನಾನು ಹೇಳಿದ್ದು ಎಲ್ಲಾರ್ಗೂ ಒಂದೊಂದು ರೂಮ್ ಸಿಗ್ಬೇಕು ಅಂತ ಅನ್ಬಿಟ್ಟು. ಸೊ ಇದು ರಾಂಗ್ ಆನ್ಸರ್. ಬೇರೆ ಟ್ರೈ ಮಾಡಿ ಇನ್ನೊಂದ್ ಶೀಟ್ ಅಲ್ಲಿ. ಇವ್ರು ನೋಡಿ 4 ಜನಕ್ಕೂ ರೂಮ್ ಸಿಕ್ಕಿಲ್ಲ, ಇವ್ರೊಬ್ರಿಗೆ ಮಾತ್ರ ರೂಮ್ ಸಿಕ್ಕಿದೆ. ಅಂದ್ರೆ ಕ್ಲೋಸ್ಡ್ ರೂಮ್ ಅಲ್ಲಿ ಇದಾರೆ. ಅವರು ಶೀಟ್ ಹಾಳ್ ಮಾಡಿದ್ರು ಅಂತ ಇನ್ನೊಂದ್ ಶೀಟ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಆನ್ಸರ್ ಆಲ್ಮೋಸ್ಟ್ ಗೊತ್ತಾಯ್ತು ಅಂತ ಅನ್ಸತ್ತೆ. ಸೊ ಆನ್ಸರ್ ಕ್ರ್ಯಾಕ್ ಮಾಡ್ತಿದ್ದಾರೆ. ಬ್ಲಾಕ್ ಪೆನ್ ಅಲ್ಲೇ ಬರೀರಿ. ಇದನ್ ಮಾಡಾರಂಚ ಆಮೇಲೆ ತೋರಿಸ್ತೀರ ಕಾಣಿಸುತ್ತೆ. One square done. 2 square done. ಆಕ್ಚುಲಿ ಇದು ಪರ್ಫೆಕ್ಟ್ ಆಗಿ ಕ್ರ್ಯಾಕ್ ಮಾಡಿದ್ದಾರೆ ಆನ್ಸರ್ನ. ಇದೇ ತರ ಕ್ವಶನ್ ನನ್ನ ತಮ್ಮ ಕೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಸೊ ಅವನ್ ಆನ್ಸರ್ ಮಾಡಿರ್ಲಿಲ್ಲ. ಸರಿ, ಇದು ಬ್ಲಾಕ್ ಪೆನ್ ಅಲ್ಲಿ ಬರೀತೀನಿ. ಈಗ ಕಾಣತ್ತಲ್ಲ. ಅವನ್ ಆನ್ಸರ್ ಮಾಡಿರ್ಲಿಲ್ಲ. ನಂಗೆ ಗೊತ್ತಿತ್ತು. ನೀನ್ ಸೈಡಿಗೆ ಹೋಗು, ತಗೊಂಡೋಗು. ನಂಗೆ ಗೊತ್ತಿತ್ತು ಇವ್ರು ಕ್ರ್ಯಾಕ್ ಮಾಡೇ ಮಾಡ್ತಾರೆ ಈ ಕ್ವೆಶ್ಚನ್ ಅಂತ ಅನ್ಬಿಟ್ಟು. ಈ ಕ್ವೆಶ್ಚನ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ಕ್ವಶನ್ ಒಂಥರ ಕ್ರ್ಯಾಕ್ ತರನೇ ಇತ್ತು, ಅದಕ್ಕೆ ಕ್ರ್ಯಾಕ್ ಮಾಡಿದೀನಿ. ನೀವು ಕ್ಲೀನ್ ಆಗಿ ಹೇಳ್ಬೇಕು. ಈ ಕ್ವೆಶ್ಚನ್ ಸ್ವಲ್ಪ ಟ್ರಿಕಿ ಆಗಿತ್ತು. ಸ್ವಲ್ಪ ನಾನು ಟ್ರೈ ಮಾಡಿದೆ ಹಂಗೆ ಹಿಂಗೆ ಅಂತ. ಅವಾಗ ಗೊತ್ತಾಯ್ತು ನನಗೆ ಅಂತ ಹೇಳ್ಬೇಕು. ಯಾವ ಇವೆಲ್ಲ ಏನೇನೋ ಹೇಳ್ತೀರಾ. ಅದೇ ಇಷ್ಟು ಈಸಿ ಇರೋ ಕ್ವಶನ್ ಯಾರು ಬೇಕಾದ್ರೂ ಮಾಡ್ತಾರೆ.
ಇದನ್ನ ಟ್ರಿಕ್ಕಿ ಕ್ವಶನ್ ಅನ್ಕೊಂಡಿರೋ ನನ್ನ ಹೆಂಡತಿಗೆ ಒಂದ್ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಕಮ್ಮಿ ಅನ್ಸುತ್ತೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಗಯಾ.